ಹಾಯ್ ಫ್ರೆಂಡ್ಸ್, ಇವತ್ತು ಗುರುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಮನೆ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಇವಾಗ ಡೆಲಿವರಿ ಆಗಿದೆ. ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಹೇಗಿದೆ ಅಂತ ಹೇಳಿ. ನಾನು ಮುಂಚೆ ಎಲ್ಲ ಕೈಯಲ್ಲೇನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತಾ ಇದ್ದೆ, ಮನೆಯೆಲ್ಲ ಒರೆಸ್ಕೊಂಡೆಲ್ಲ ಮಾಡ್ಕೊಳ್ತಾ ಇದ್ದೆ. ಇವಾಗ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಮಾಪ್ನ ಯೂಸ್ ಮಾಡ್ಕೊಂಡು ಒರೆಸ್ತಾ ಇದ್ದೆ. ಮಾಮೂಲಿಯಾಗಿ ಮಾಪ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದ್ಯಾಕೋ ನನ್ಗೆ ಎಡ್ಜಸ್ ಅಲ್ಲೆಲ್ಲ ಕ್ಲೀನ್ ಆಗ್ತಾ ಇಲ್ಲ ಅಂತ ಅನಿಸ್ತು, ಗಲೀಜಿದೆ ಅಂತ. ಅಂತ ಹೇಳಿ ನಾನು ಈ ತರ ಸ್ವೈಪಿಂಗ್ ಮಾಪ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಸೇಮ್ ಕೈಯಲ್ಲಿ ಹೇಗೆ ನಾವು ಕ್ಲೀನ್ ಮಾಡ್ಕೊಳ್ತೀವಿ ನೋಡಿ, ಅದೇ ತರನೇ ಬರುತ್ತೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಅಷ್ಟೇನೆ. ಇದಕ್ಕೆ ಒಂದ್ಸಲ ತಗೊಂಡ್ರೆ ಇಲ್ಲಾಂದ್ರೂ ಒಂದು 3-4 ಇಯರ್ಸ್ ಬರುತ್ತೆ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಈ ಮಾಪ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ನಾವು ಕೈಯಲ್ಲೆಲ್ಲ ಹೇಗ್ ಕ್ಲೀನ್ ಮಾಡ್ತೀವಿ ನೋಡಿ, ಸೇಮ್ ಅದೇ ತರನೇ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇನೆ. ಮಾಮೂಲಿಯಾಗಿ ಜಿಪ್ಟೋದಲ್ಲೇನೆ ಆರ್ಡರ್ ಮಾಡ್ಕೊಂಡಿರೋದು. ಈ ತರ ಸಪ್ರೇಟ್ ಆಗಿ ಹ್ಯಾಂಡಲ್ ಕೊಟ್ಟಿರ್ತಾರೆ, ಅದನ್ನ ಫಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿನೇ ಫಿಕ್ಸ್ ಆಗೋಗ್ಬಿಡುತ್ತೆ. ಇದು ಚೆನ್ನಾಗಿರುತ್ತೆ. ನಾನು ಇದನ್ನ ಆರ್ಡರ್ ಮಾಡ್ಕೊಂಡಿದ್ನಲ್ವಾ, ಇದು ಬಂದು ನೀರು ಹೊರಗಡೆ ಬರ್ತಾ ಇತ್ತು. ನಾವು ಸ್ಪಿನ್ ಮಾಡ್ತೀವಲ್ಲ ಆ ಜಾಗದಲ್ಲಿ ನೀಟಾಗಿ ಅದು ಕ್ಲೋಸ್ ಮಾಡಿರ್ಲಿಲ್ಲ ಅನ್ಸುತ್ತೆ. ಹಾಗಾಗಿ ನಾನು ಮತ್ತೆ ರಿಟರ್ನ್ ಹಾಕೋ ಪರಿಸ್ಥಿತಿ ಬಂತು. ಮಾಮೂಲಿಯಾಗಿ ಇದೇ ತರನೇನೆ ಬೇರೆದನ್ನ ಸ್ಕ್ರಾಚ್ ಬ್ರೈಟ್ ಅಲ್ಲಿ ಆರ್ಡರ್ ಮಾಡ್ಕೊಂಡೆ. ಇದನ್ನು ಅದಕ್ಕಿಂತ ಕಂಪೇರ್ ಮಾಡಿದ್ರೆ ಇದಕ್ಕೆ ಒಂದು 400 ರುಪೀಸ್ ಕಡಿಮೆ, ಅದಕ್ಕೆ ಬಂದು 400 ರುಪೀಸ್ ಜಾಸ್ತಿ. ಅದನ್ನ ನಾನು ವಿಡಿಯೋ ಲಾಸ್ಟ್ ಅಲ್ಲಿ ಶೇರ್ ಮಾಡ್ತೀನಿ ಯಾವ ತರ ಅದು ಇದೆ ಅಂತ ಹೇಳಿ. ಇನ್ನು ಇದು ಚೆನ್ನಾಗಿತ್ತು, ಬಟ್ ಅಂದ್ರೆ ನೀರು ಇಲ್ಲಿ ಮಧ್ಯದಲ್ಲಿ ಓಪನ್ ಆಗಿ ಹೋಗ್ತಾ ಇತ್ತು, ಹಾಗಾಗಿ ಚೇಂಜ್ ಮಾಡಿದೆ. ಇಡಬೇಕು, ಬಗ್ಬೇಕು ಆತರ ಏನಿಲ್ಲ. ಮನೆ ಅಂತೂ ಕೈಯಲ್ಲಿ ಒರೆಸ್ತೀವಲ್ಲ, ಅದಕ್ಕಿಂತ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಕ್ಲೀನಿಂಗ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ಕ್ಲೀನ್ ಆಗುತ್ತೆ ಅಂತ ಹೇಳಿ. ನಾನಿನ್ನ ಇವತ್ತು ಬೇರೆ ಮಾಪ್ ಆರ್ಡರ್ ಮಾಡ್ಕೊಂಡಿದ್ನಲ್ಲ, ಇದು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ಕೈಯಲ್ಲೇನೆ ಸ್ವಲ್ಪ ಮನೆಯೆಲ್ಲ ಒರೆಸ್ಕೊಂಡೆ. ಇವತ್ತು ಒಂದ್ಸಲ ಮತ್ತೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡಿದ್ದೀನಿ. ಬೆಳಿಗ್ಗೆನೆ ಫ್ರೆಶ್ನಪ್ ಆಗಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ದೆ. ಅದಾದ್ಮೇಲೆ ಡ್ಯೂಟಿಗೆ ಹೋಗಿ ಬಂದು ಇವಾಗ ನಾನು ಪೂಜೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ನನ್ಗೆ ಟೈಮ್ ಆಗ್ಬಿಡ್ತು, ಮಗುನೆಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಮತ್ತೆ ನಾನು ಡ್ಯೂಟಿಗೆ ಹೋಗೋದೆಲ್ಲ ಇರುತ್ತೆ. ನಮ್ಮ ಹಸ್ಬೆಂಡು ಕೂಡ ಗಾಡಿ ಓಡ್ಸೋದಿಕ್ಕೆಲ್ಲ ಹೋಗ್ತಾರಲ್ಲ, ಅಷ್ಟು ಬೇಗ ಎದ್ದು ಟಿಫನ್ ಎಲ್ಲ ಮಾಡ್ಕೊಂಡು ಎಲ್ಲಾ ಕೆಲಸ ಮಾಡ್ಕೊಳಕ್ಕೆ ನಂಗೆ ಟೈಮ್ ಅಷ್ಟ್ರಲ್ಲೇನೆ ಆಗೋಗ್ಬಿಡತ್ತೆ, ಟೈಮೇ ಸಿಗಲ್ಲ. ಹಾಗಾಗಿ ನಾನು ಈಗ ಡ್ಯೂಟಿಗೆ ಹೋಗಿ ಬಂದು ಈವ್ನಿಂಗ್ ಇಂದ ಬ್ಲಾಗ್ ನ ಶುರು ಮಾಡ್ಕೊಂಡಿದ್ದು. ಅಂಡ್ ಇದ್ರ ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮಾಪ್ ಕೂಡ ಆರ್ಡರ್ ಮಾಡ್ಕೊಂಡಿದ್ನಲ್ಲ, ಆ ಮಾಪಲ್ಲೇನೆ ಇವತ್ತು ಕ್ಲೀನ್ ಎಲ್ಲ ಮಾಡ್ಕೊಂಡು ಇವಾಗ ಪೂಜೆನ ಮಾಡೋಣ ಅಂತ ಹೇಳಿ ಶುರು ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಪೂಜೆ ಮಾಡೋದಷ್ಟೇನೆ. ಇವತ್ತು ಗುರುವಾರ ಇದೆ, ಗುರುವಾರ ಸ್ವಲ್ಪ ವಾರ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇನ್ನ ಇವತ್ತು ಸ್ವಲ್ಪ ಸಿಂಪಲ್ ಆಗೇನೆ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಬೇರೆ ದಿನ ಎಲ್ಲ ಆದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗೇನೆ ಪೂಜೆ ಮಾಡ್ತೀನಿ. ಇವತ್ತು ಸಿಂಪಲ್ ಆಗಿ ಮನೇಲಿ ಯಾವ ಹೂವು ಇತ್ತು ನೋಡಿ, ಆ ಹೂವನ್ನ ಇಟ್ಬಿಟ್ಟು ನನ್ ಕೈಲಾದ ಮಟ್ಟಿಗೆ ಪೂಜೆನ ಮಾಡಿದೀನಿ. ನಾವ್ ಯಾವ್ದೇ ರೀತಿ ಪೂಜೆ ಮಾಡ್ಲಿ, ಅದ್ದೂರಿಯಾಗಿ ಮಾಡ್ಲಿ ಅಥವಾ ಏನೂನು ಹೂವ ಎಲ್ಲ ಹಾಕ್ತೇನೆ ಮಾಡಿದ್ರು ಕೂಡ ಪರವಾಗಿಲ್ಲ, ಬಟ್ ಭಕ್ತಿಯಿಂದ ಮಾಡ್ಬೇಕು. ಭಕ್ತಿಯಿಂದ ಮಾಡಿದ್ರೆ ನಿಜವಾಗ್ಲೂ ರಾಯರು ಒಲಿತಾರೆ. ನಮ್ಮ ಮನೇಲಿ ಸ್ವಲ್ಪ ಹೂವ ಎಲ್ಲ ಇತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ನಾನು ಬರ್ತಾ 1-2 ಮೊಳ ಮಲ್ಗೆ ಅಷ್ಟು ಹೂವನ್ನ ತಗೊಂಡ್ ಬಂದಿದ್ದೆ. ಅದನ್ನೇ ಹಾಕಿ ಪೂಜೆ ಎಲ್ಲ ಮಾಡ್ದೆ. ನಮ್ಮ ಮನೆಗೆಲ್ಲ ಸ್ವಲ್ಪ ಧೂಪ ಹಾಕೋಣ ಅಂತ ಹೇಳಿ ಧೂಪನ ಹಾಕೊಳ್ತಿದ್ದೀನಿ. ನಾನು ವಾರ ಮಾಡ್ತೀನಲ್ಲ, ಅವಾಗೆಲ್ಲ ಮನೆಗೆಲ್ಲ ಫುಲ್ಲು ಧೂಪನ ಹಾಕ್ತೀನಿ. ವಾರಕ್ಕೊಂದ್ಸಲ ಆತರ ಮಾಡ್ತೀನಿ, ಡೈಲಿ ಮಾಡ್ಲಿಕ್ಕೆ ಹೋಗಲ್ಲ. ಇನ್ನೆಲ್ರಿಗೂ ಮಂಗಳಾರತಿ ಎಲ್ಲ ಕೊಟ್ಟೆ. ನಮ್ಮ ಮನೆಯವರು ಇವಾಗ ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ರು. ಇವತ್ತು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಬರೋದಿಕ್ಕೆ ಅಂತ ಹೇಳ್ಬಿಟ್ಟು ಡ್ಯೂಟಿಗೆ ಹೋಗಿದ್ರಲ್ಲ, ಬಂದು ಫ್ರೆಶ್ನಪ್ ಎಲ್ಲ ಆಗಿ ರೆಡಿ ಆಗಿದ್ದಾರೆ. ಅವ್ರುನುವೆ ಅಪರೂಪಕ್ಕೆ ಯಾವಾಗಾದ್ರೂ ಒಂದ್ಸಲ ಅವ್ರು ಬರ್ತಾರೆ. ಮಿಕ್ಕಿರೋ ಟೈಮಲ್ಲೆಲ್ಲ ನಾವು ನಮ್ಮ ಹುಡುಗರು ಹೋಗಿ ಬರ್ತೀವಿ, ಯಾಕಂದ್ರೆ ಅವರು ಡ್ಯೂಟಿಯಿಂದ ಬರ್ಲಿಕ್ಕೆ ಆಗಲ್ವಲ್ಲ. ಹಾಗಾಗಿ ಇನ್ನು ಅವರು ಪೂಜೆ ಮಾಡ್ಕೊಂಡಿದ್ದಾದ್ಮೇಲೆ ಇನ್ನ ನನ್ ಮಗನು ಪೂಜೆ ಮಾಡ್ತೀನಿ ಅಂತ ಹೇಳಿ ಮಾಡ್ತಾ ಇದ್ದಾನೆ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಮುಗೀತು. ಇವತ್ತು ಗುರುವಾರ ಇದ್ದಿದ್ದರಿಂದ ಪೂಜೆ ಕೂಡ ಮಾಡ್ಕೊಂಡೆ. ಅವಾಗಲೇ ಒಂದು ಆರ್ಡರ್ ಮಾಡ್ಕೊಂಡಿದ್ನಲ್ಲ ಸ್ವೈಪಿಂಗ್ ಮಾಪು, ಅದು ಡ್ಯಾಮೇಜ್ ಆಗಿತ್ತು ಅಂತ ಹೇಳ್ಬಿಟ್ಟು ರಿಟರ್ನ್ ಹಾಕಿದ್ದೀನಿ. ಬೇರೆದು ಬುಕ್ ಮಾಡ್ಕೊಂಡಿದ್ದೀನಿ, ಅದು ಬಂದಮೇಲೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇದನ್ನು ತೋರಿಸ್ತೀನಿ ಯಾಕೆ ಯಾವ ಥರ ಡ್ಯಾಮೇಜ್ ಬರುತ್ತೆ ಅಂತ ನಿಮಗೂ ಗೊತ್ತಾಗಲಿ ಅಂತ. ಇನ್ನು ಅದೆಲ್ಲ ಆದಮೇಲೆ ಪೂಜೆ ನೋಡಿ ಈ ಥರ ಮಾಡಿದ್ದೀವಿ. ಇನ್ನು ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ನಮ್ಮ ಹಸ್ಬೆಂಡ್ ಸ್ಪೆಷಲಾಗಿ ಬರ್ತಾ ಇದ್ದಾರೆ. 1 ತಿಂಗಳಾಗಿತ್ತು ಅವ್ರು ದೇವಸ್ಥಾನಕ್ಕೆ ಬಂದು, ಈಗ ಬರ್ತಾ ಇದ್ದಾರೆ.
ಇನ್ನ ಇವತ್ತು ಪೂಜೆ ಎಲ್ಲಾನು ಕೂಡ ಚೆನ್ನಾಗ್ ಆಯ್ತು. ಇನ್ನ ನಂಗೆ ನಮ್ಮ ಹಸ್ಬೆಂಡ್ ನಮ್ ಜೊತೆ ದೇವಸ್ಥಾನಕ್ ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನನ್ಗೆ ಒಬ್ಳೊಬ್ಳೆ ಹೋಗೋದಿಕ್ಕೆ ದೇವಸ್ಥಾನಕ್ಕೆಲ್ಲ ಇಷ್ಟ ಆಗಲ್ಲ. ನಮ್ಮ ಯಜಮಾನ್ರು ಇದ್ರೆ ಸ್ವಲ್ಪ ಖುಷಿ ಇರುತ್ತೆ, ಜೊತೆಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ಬೋದಲ್ಲ ಅಂತ ಹೇಳಿ. ಅದೇ ಒಂದ್ ಸ್ವಲ್ಪ ಖುಷಿ ಅಷ್ಟೇನೆ. ಇವಾಗ ದೇವಸ್ಥಾನ ಹತ್ರನು ಕೂಡ ಬಂದ್ವಿ. ಫಸ್ಟ್ ನಾವು ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿ ಪ್ರಸಾದ ಎಲ್ಲ ತಿನ್ಕೊಂಡು ಅದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇನೆ ಶಿರಡಿ ಸಾಯಿಬಾಬಾ ದೇವಸ್ಥಾನ ಇದೆ. ಇಲ್ಲಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಇವತ್ತು ತುಂಬಾ ಚೆನ್ನಾಗಿ ಪೂಜೆನ ಕೂಡ ಮಾಡಿದ್ರು. ಅದು ಏನೋ ಹೋಮ ಎಲ್ಲ ಮಾಡಿದ್ರು, ಒಂದು ಸ್ಪೆಷಲ್ ಡೇ ಇತ್ತು ಅಂತ ಹೇಳಿ ಖುಷಿ ಆಯ್ತು. ಇವತ್ತು ಬಂದ್ವಲ್ಲ ನಾವುನು ಅಂತ ಹೇಳಿ. ಅದಾದ್ಮೇಲೆ ನಾನು ಇದನ್ನ ನೆಕ್ಸ್ಟ್ ಡೇ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಡ್ಯೂಟಿಯಿಂದ ಬಂದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಮನೆಗೆ ಮಂತ್ಲಿ ಗ್ರಾಸರಿ ಎಲ್ಲ ಖಾಲಿ ಆಗ್ಬಿಟ್ಟಿತ್ತು, ಹಾಗಾಗಿ ತರೋಣ ಅಂತೇಳಿ ಡಿಮಾರ್ಟ್ ಗೆ ಬಂದಿದೀವಿ. ಫ್ರೆಂಡ್ಸ್, ಹೊರ್ಗಡೆ ಹೋಗೋದಿತ್ತು, ಸ್ವಲ್ಪ ಹೋಗ್ ಬಂದ್ವಿ. ಮನೇಲಿ ಒಂದು 2 months ಆಗಿತ್ತು, ರೇಷನೇ ತಂದಿರ್ಲಿಲ್ಲ. 2 months ಅಲ್ಲ, 1.5 ತಿಂಗಳು ಆಗಿತ್ತು. ರೇಷನೇ ತಗೊಂಡ್ ಬಂದಿರ್ಲಿಲ್ಲ. ಅಲ್ಲಿ ಇಲ್ಲಿ ಓಡಾಡ್ಕೊಂಡು ರಾಘವೇಂದ್ರ ಮಠ ಮತ್ತೆ ಸಾಸ್ಲು, ಅದಾದ್ಮೇಲೆ ಸ್ವಲ್ಪ ಊರಿಗೆಲ್ಲ ಹೋಗೋದಿತ್ತು. ಇನ್ನು ಅದಾದ್ಮೇಲೆ ಇನ್ನೆಲ್ಗೆ ಹೋಗಿದ್ದ ನಾವು ಅದಾದ್ಮೇಲೆ ಇವಾಗ ಒಂದು ಸೀಮಂತಕ್ಕೂ ಬೇರೆ ಹೋಗ್ ಬಂದ್ವಿ. ಅಲ್ಲಿ ಓಡಾಟದಲ್ಲಿ ಸುಮ್ಮನೆ ವೇಸ್ಟ್ ಆಗ್ಬಿಡುತ್ತೆ ಅಂತ ಏನು ತರಕ್ ಹೋಗಿಲ್ಲ. ಇವತ್ತು ಒಂದಿಷ್ಟು ತಂದಿರೋ ಅಂತದ್ದು ತೋರಿಸ್ತೀನಿ ನಿಮ್ಗೆ ಏನೇನ್ ತಂದಿದೆ ಅಂತ. ಇಷ್ಟಕ್ಕೆಲ್ಲ ಒಂದು 5,000 ರೂಪಾಯಿ ಬಿಲ್ ಆಗಿದೆ. ಕಡಿಮೆ ಕ್ವಾಂಟಿಟಿಲೇನೆ ತಂದಿರೋದು, ಅಂದ್ರೆ ನಂಗೆ ಎಷ್ಟು ಬೇಕು ಅಷ್ಟೇನೆ. ಯಾಕಂದ್ರೆ ಇಲ್ಲಿ ನಮ್ಮ ಮನೇಲಿ ಗಾಳಿ ಆಡೋದಿಲ್ಲ. ತಂದಿಟ್ಬಿಟ್ರೆ ಎಲ್ಲ ಬೂಸ್ಟ್ ಕಟ್ಕೊಂಡು ಹಾಳಾಗುತ್ತೆ. ಹಾಗಾಗಿ ನನ್ಗೆ ಎಷ್ಟು ಬೇಕು ಅಷ್ಟನ್ನೇ ತಂದಿರೋದು. ಇಷ್ಟನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಇವತ್ತು ತೋರಿಸ್ತೀನಿ ನಿಮ್ಗೆ ಏನೇನ್ ತಂದಿದ್ದೀನಿ ಅಂತ. ಇನ್ನ ಇವತ್ತಿನ ಊಟಕ್ಕೆ ದಾಲ್ ಪಪ್ ಮಾಡ್ಬಿಟ್ಟು ರೈಸು ಚಪಾತಿನ ಮಾಡ್ಕೊಂಡಿದ್ದೀನಿ, ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇವತ್ತು ಅದನ್ನೇ ಊಟ ಮಾಡ್ಬೇಕು. ಇನ್ನ ಇಷ್ಟು ಐಟಮ್ ತಂದಿದ್ದೀನಲ್ಲ, ಇವಾಗ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಸೊಪ್ಪೆಲ್ಲ ಬೇಕಿತ್ತು, ಹಾಗಾಗಿ ಸೊಪ್ಪು ಎಲ್ಲ ತಗೊಂಡ್ ಬಂದೆ. ಪಾಲಕ್ಕು ಮತ್ತೆ ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಕೀರೆ ಸೊಪ್ಪು ಅಂತ ಬರುತ್ತೆ, ಅದನ್ನ ತಗೊಂಡ್ ಬಂದೆ. ಇನ್ನ ಆಟ ಬೇಕಿತ್ತು, ಆಟ ಅದಾದ್ಮೇಲೆ ನಮ್ಮ ಹುಡುಗಂಗೆ ಕಲರ್ ಬೇಕಿತ್ತು ಅಂತ ಅಂದ್ಬಿಟ್ಟು ಕಲರ್ನ ತಗೊಂಡಿದ್ದಾನೆ. ಇದು ಬಂದು 75 rupees. ಒಂದು ಪೀಸ್ಗೆ 5 ರೂಪಾಯಿ, 5.5 ರೂಪಾಯಿ ಬಿದ್ದಿದೆ ನೋಡಿ. ಈ ತರ ಇದೆ, ಚೆನ್ನಾಗಿರುತ್ತೆ ಇದು ಕ್ರಯನ್ಸ್ ನೋಡಿ. ಈ ಶೇಪಲ್ಲಿ ಇರುತ್ತೆ ಇದು. ಈ ತರ ಇದೆ, ಈ ತರ ಕ್ಯಾಪ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇದಿದೆ. ಇದು ಇನ್ನ ಚಾಕ್ಲೇಟ್ ನಮ್ಮ ಹುಡುಗರಿಗೆ ಅಂತ ಅಂದ್ಬಿಟ್ಟು ಚಾಕ್ಲೇಟ್ನ ತಗೊಂಡಿದ್ದೀನಿ. ಇದು ನನಗೆ ಅಂದ್ಬಿಟ್ಟು ಉಲ್ಟು, ಅಂದ್ರೆ ನಾನು ಡಯಟ್ ಎಲ್ಲ ಮಾಡ್ತಾ ಇದ್ದೀನಲ್ಲ, ಒಂದು ದಿನಕ್ಕೆ ಒಂದು ತಗೊಂಡ್ರೆ ಸಾಕಾಗುತ್ತೆ. ಹಾಗಾಗಿ ನಾನು ಮಧ್ಯದಲ್ಲೆಲ್ಲ ವೀಕ್ ಡೇಸ್ ಅಲ್ಲೆಲ್ಲ ಒಂದೊಂದು ದಿನ ನಾನು ಬೇರೆದೆಲ್ಲ ತಗೊಳ್ತಾ ಇರ್ತೀನಿ. ಹಾಗಾಗಿ 1 week ಆಗುತ್ತೆ ಅಂತ ಹೇಳಿ ಇದನ್ನ ತಗೊಂಡ್ ಬಂದಿದ್ದೀನಿ. ಅಂಡ್ ನನ್ನ ಮಗ ಒಂದು ಲೈಟ್ ತಗೊಂಡಿದ್ದಾನೆ, ಕಲರ್ಸ್ ಚೇಂಜ್ ಆಗಿದೆ. ಇದು ಬಂದು ಅಕ್ಕಿ ಹಪ್ಳ, ಚೆನ್ನಾಗಿ ಮಾಡ್ತಾರೆ ಅವರು. ತುಂಬಾ ವರ್ಷದಿಂದ ನನಗೆ ಪರಿಚಯ, ಅಲ್ಲೇನೆ ತಗೊಳ್ಳೋ ಅಂತದ್ದು. ಮನೇಲೇನೆ ಮಾಡ್ತಾರೆ, ಯಾವುದೇ ಕೆಮಿಕಲ್ಸ್ ಏನು ಮಾಡೋದಿಲ್ಲ. ಹಾಗಾಗಿ ಯಾವಾಗ್ಲೂ ಅಷ್ಟೇ ಹಪ್ಳ ಮಾತ್ರ ತರ್ತೀನಿ. ನಮ್ಮ ಮನೆಯವ್ರಿಗೆ ಮತ್ತೆ ನಮ್ಮ ಹುಡುಗರಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಹಪ್ಳನ ಕಂಪಲ್ಸರಿ ತರ್ತೀನಿ. ಇದೊಂದು ಪ್ಯಾಕೆಟ್ ಬಂದು 50 rupees. ಹಾಗಾಗಿ ಇದೊಂದು ತಗೊಳ್ತೀನಿ. ಇದ್ರ ಜೊತೆಗೆ ತರಕಾರಿಗಳು, ಎಲ್ಲ ಬಂದು ಮಾಮೂಲಿಯಾಗಿ ಮುಲ್ಲಂಗಿ ನೋಡಿ ಎಷ್ಟು ದಪ್ಪ ಇದೆ. ಪಡ್ಲಕಾಯಿ, ಇವೆಲ್ಲ ರೇಟು ತುಂಬಾ ಆಗ್ಬಿಟ್ಟಿದೆ ಇವಾಗ, ಚಳಿ ಟೈಮ್ ಬೇರೆ. ಹಾಗಾಗಿ ಪಡ್ಲಕಾಯಿ, ಇನ್ನ ಮಾಮೂಲಿ ಬದನೆಕಾಯಿ, ಕ್ಯಾರೆಟ್ ಇವೆಲ್ಲ. ಅಂಡ್ ಇದ್ರ ಜೊತೆಗೆ ಕುಂಬಳಕಾಯಿ ತಗೊಂಡಿದ್ದೀನಿ, ಚಿಕ್ಕ ಪೀಸ್ ತಗೊಂಡೆ ನಾನು, ಒಂದು ಹಾಫ್ ಇದೊಂದು ತಗೊಂಡಿದ್ದೀನಿ. ಅಂಡ್ ಸ್ವೀಟ್ ಪೊಟೇಟೊ, ಇದರಲ್ಲಿ ಒಂದು ಚಿಪ್ಸ್ ರೆಸಿಪಿನ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಒಂದ್ಸಲ ಅಪ್ಲೋಡ್ ಮಾಡಿದ್ದೀನಿ, ಮತ್ತೊಂದ್ಸಲ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ ಇದು. ಹಾಗಾಗಿ ಇದನ್ನ ತಗೊಂಡ್ ಬಂದೆ. ಸೌತೆಕಾಯಿ, ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನೋಣ ಅಂತೇಳಿ ಬಜ್ಜಿ ಮೆಣಸಿನ್ಕಾಯಿನ ತಂದಿದ್ದೀವಿ ನೋಡಿ, ಬಜ್ಜಿ ಮೆಣಸಿನ್ಕಾಯಿ. ಮತ್ತೆ ಇದು ಬಂದು ಚಿಕ್ಕದು ಹಾಗಲಕಾಯಿ ಬರುತ್ತಲ್ಲ, ಅದಿದು. ಇದರಲ್ಲಿ ರೆಸಿಪಿ ಮಾಡಿ ತೋರಿಸ್ತೀನಿ, ತುಂಬಾ ಚೆನ್ನಾಗಿರುತ್ತೆ ಇದು. ಆಮೇಲೆ ಸಾಲ್ಟ್ ಬೇಕಿತ್ತು, ಪಿಂಕ್ ಸಾಲ್ಟು. ಇದು ಬಂದು ಕಲ್ಲು ಬರುತ್ತಲ್ಲ, ಅದು ಕಲ್ಲು ಉಪ್ಪು ತರ ಬರುತ್ತಲ್ಲ ಅದು.
ಅದನ್ನ ತಗೊಂಡೆ. ನನ್ನ ಡಯಟಿಗೆಲ್ಲ ನಾನು ಇದನ್ನೇ ತಗೊಳ್ಳೋದು. ಹಾಗೇನೆ ಮನೆಗೂ ಅಷ್ಟೇ ಇದನ್ನ ಯೂಸ್ ಮಾಡೋದು. ನಾನು ಇದನ್ನ ತಗೊಂಡಿದ್ದೀನಿ. ಇನ್ನ ಕೆಲಕ್ಸಲ್ಲಿ ಮ್ಯೂಸಲಿ ಬರುತ್ತಲ್ಲ, ಫ್ರೂಟ್ಸ್ ಅಂಡ್ ನಟ್ಸ್, ಅದನ್ನ ತಗೊಂಡಿದೀನಿ. ಇದನ್ನ ದುಡ್ದೆ ತಗೊಳ್ಳೋಣ ಅನ್ಕೊಂಡೆ, ಅದಕ್ಕೆ ಫಸ್ಟ್ ಚಿಕ್ಕದನ್ನೇ ತಗೊಂಡೆ. ಯಾಕಂತಂದ್ರೆ ನೋಡೋಣ ಬಾಡಿಗೆ ಇದು ಸೆಟ್ ಆಗ್ಬೋದು 99%. ಬಟ್ ನನಗೆ ತಿನ್ಲಿಕ್ಕೆ ಹೇಗ್ ಅನ್ಸುತ್ತೆ, ಹಾಲೆಲ್ಲ ಅಂದ್ರೆ ನಂಗೆ ಸ್ವಲ್ಪ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಲಲ್ಲೆಲ್ಲ ಹಾಕೊಂಡು ತಿನ್ಲಿಕ್ಕೆ. ಹಾಗಾಗಿ ನೋಡೋಣ, ಟ್ರೈ ಮಾಡೋಣ. ಸೆಟ್ ಆದ್ರೆ ಆಮೇಲೆ ಮನೇಲೇನೆ ಇದನ್ನೆಲ್ಲ ಐಟಮ್ಸ್ ನ ತಂದು ಮಾಡ್ಕೊಳ್ಳೋಣ, ಇಲ್ಲಾಂದ್ರೆ ದೊಡ್ಡ ತಗೊಳ್ಳೋಣ ಅನ್ಕೊಂಡಿದೀನಿ. ಹಾಗಾಗಿ ಇದು ಬಂದು ಒಂದು 80 ಗ್ರಾಮ್ ಅಷ್ಟಿದೆ. 80 ಗ್ರಾಮ್ ಅಷ್ಟೇನೆ ಇರೋ, 72 ಗ್ರಾಮ್ಸ್ ಇದೆ ಅಷ್ಟೇನೆ. ಇದು 80 ರೂಪಾಯಿ ಇದು ಪ್ಯಾಕೆಟ್. ಹಾಗಾಗಿ ಚಿಕ್ಕದನ್ನ ತಂದಿದ್ದೀನಿ. ನನಗ್ ಸೆಟ್ ಆಯ್ತು ಅಂತ ಅನ್ಸಿದ್ರೆ ತಗೊಳ್ಳೋಣ ಅಂತ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಆರಾಮಾಗಿ ತಿಂತೀನಿ, ನಂಗೇನು ಅದು ತೊಂದ್ರೆ ಇಲ್ಲ. ಬಟ್ ಹಾಲಲ್ಲಿ ತಗೊಳ್ಳೋದು ನಂಗೆ ತುಂಬಾ ತೊಂದ್ರೆ. ಹಾಲು ಕೆನೆ ಎಲ್ಲ ಇರುತ್ತಲ್ಲ, ಹಾಗಾಗಿ ಇಷ್ಟ ಆಗೋದಿಲ್ಲ. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಇದೊಂದು ತಂದಿದ್ದೀನಿ. ಅಂಡ್ ಇದ್ರ ಜೊತೆಗೆ ನಾವು ಬಂದು ಇಲ್ಲಿ ಸ್ವಲ್ಪ ಡಿಮಾರ್ಟ್ ಅಲ್ಲೂ ಶಾಪ್ ಮಾಡಿದ್ವಿ. ಸ್ವಲ್ಪ ಹೊರಗಡೆನೂ ಶಾಪ್ ಮಾಡಿರೋ ಅಂತದ್ದು. ಡಿಮಾರ್ಟ್ ಅಲ್ಲಿ ಯಾವ್ದಾದ್ರು ಸಿಗ್ಲಿಲ್ಲ ನೋಡಿ, ಅದನ್ನ ನಾವು ಹೊರಗಡೆ ತಗೊಂಡಿದ್ದೀನಿ. ಲೋಕಲ್ ಶಾಪ್ ಅಲ್ಲೂ ಅಷ್ಟೇನೆ, ಒಂದೊಂದು ಶಾಪ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ನೀವು ನೋಡ್ಕೊಂಡು ತಗೊಳ್ಳಿ ಆಯ್ತಾ. ಮತ್ತೆ ಇದು ಬಾದಾಮಿ ಗೋಂದ್, ಅಡಿಗೆಗೆಲ್ಲ ಬಳಸ್ತಾರ ನೋಡಿ, ಸ್ವೀಟಿಗೆ. ತೋರಿಸ್ತೀನಿ ರೀ. ಈ ತರ ಇರುತ್ತೆ, ಇದೆ. ಇದು ಬಂದು ಸ್ವೀಟ್ಗೆಲ್ಲ ಬಳಸ್ತಾರೆ. ಮತ್ತೆ ಎಳ್ನೀರ್ಗೆ ಹಾಕೊಂಡ್ ಕುಡಿದ್ರೆ ತುಂಬಾ ದೇಹನ ತಂಪ್ ಮಾಡುತ್ತೆ. ನೀರಲ್ಲೂ ನೈಟ್ ಹಾಕ್ಬಿಟ್ಟು ಇದು ಒಂದು ಈ ತರ 2 ಕಾಳು ಹಾಕಿದ್ರೆ ಸಾಕಾಗುತ್ತೆ, 2-3 ಕಾಳು ಹಾಕಿದ್ರೆ. ಅದೇನೆ ಜಾಸ್ತಿ ಆಗುತ್ತೆ, ರಬ್ಬರ್ ತರ ಬರುತ್ತೆ. ಇದನ್ನ ನೀರಲ್ಲಿ ಹಾಕ್ಬಿಟ್ಟು ನೈಟ್ ನೆನ್ಸ್ಬಿಟ್ಟು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತಗೊಂಡ್ರು ಕೂಡ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ, ಬಾಡಿನ ಕೂಲ್ ಆಗಿಡುತ್ತೆ. ಈಗ ನಾವ್ ವೆಯ್ಟ್ ಲಾಸ್ ಮಾಡ್ತಾ ಇರೋದ್ರಿಂದ ಬಾಡಿ ತುಂಬಾ ಹೀಟ್ ಆಗ್ಬಿಡುತ್ತೆ. ಹಾಗಾಗಿ ತರ ಎಳ್ನೀರು ಮತ್ತೆ ಬಾದಾಮಿ ಗೋಂದಿ ಈ ತರ ಎಲ್ಲ ನಾವು ಚಿಯಾ ಸೀಡ್ಸ್ ಇದನ್ನೆಲ್ಲ ತಗೊಂಡ್ರೆ ದೇಹನ ಬ್ಯಾಲೆನ್ಸ್ ಮಾಡುತ್ತೆ. ನಾವು ಡಯಟ್ ಮಾಡ್ತಿದೀವಿ ಅಂದ ತಕ್ಷಣ ಒಂದೇ ಸಲ ಎಕ್ದಮ್ ನಾವು ಅದನ್ನೇ ಫುಡ್ನೇ ತಿನ್ಬೇಕು ಅಂತೆಲ್ಲ ಅಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದ್ರಲ್ಲಿ ನಮ್ಗೆ ಪ್ರೋಟೀನ್, ಫೈಬರ್ ಬೇಕು, ಮತ್ತೆ ಎಲ್ಲಾನು ಬೇಕು. ಮತ್ತೆ ದೇಹನು ಕೂಡ ತಂಪಾಗಿರ್ಬೇಕು. ರೈಸ್ ನ ಬಿಡೋದು, ಮತ್ತೆ ಅದ್ ಬಿಟ್ಬಿಟ್ಟು ರೈಸ್ನೇ ಬಿಟ್ಬಿಟ್ಟು ಬೇರೆ ತಿನ್ನೋದು ಆತರ ಮಾಡ್ಬೇಡಿ. ಬಾಡಿಗೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು. ಅಡ್ಜಸ್ಟ್ ಆಗೋವರ್ಗುನು ನೀವು ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಬಾಡಿಗೆ. ಒಂದೊಂದ್ ಸ್ವಲ್ಪನೇ ತಗೊಂಡು ಇದು ನನ್ ಬಾಡಿಗೆ ಸೆಟ್ ಆಗ್ತಿದೆ ಅಂತಂದ್ರೆ ನೀವು ತಗೊಳ್ಳಿ. ನಾನ್ ಅದನ್ನೇ ಹೇಳೋದು. ನಮ್ ಬಾಡಿಗೆ ಇವೆಲ್ಲ ಸೆಟ್ ಆದ್ಮೇಲೆ ನಾನು ಇವಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಂದಿದ್ದೀನಿ. ಮುಂಚೆ ಇನ್ನೂ ಕಡಿಮೆ ತಗೊಂಡು ನಾನು ಇಟ್ಕೊಂಡಿದ್ದೆ. ನೋಡೋಣ ನನ್ ಬಾಡಿಗೆಲ್ಲ ಸೆಟ್ ಆದ್ರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಅದಕ್ಕೆ ಅಂತಾನೆ ವೆಯ್ಟ್ ಲಾಸ್ ಪೌಡರ್ ನ ಮಾಡ್ಕೊಂಡಿದೀನಿ. ಮತ್ತೆ ಗ್ರೀನ್ ಟೀ ಎಲ್ಲಾನು ರೆಗ್ಯುಲರ್ ಆಗಿ ತಗೊಳ್ತಾ ಇದ್ದೀನಿ. ಮತ್ತೆ ಖಾಲಿ ಹೊಟ್ಟೆಲಿ ಟೀ ಕಾಫಿ ಏನು ಕುಡಿತಾ ಇಲ್ಲ ನಾನು. ಮಾಮೂಲಿಯಾಗಿ ಡ್ರಿಂಕ್ಸ್ ನ, ಡಿಟಾಕ್ಸ್ ಡ್ರಿಂಕ್ಸ್ ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಇದೆಲ್ಲ ಅಡ್ಜಸ್ಟ್ ಆದ್ಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ತಗೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಎಕ್ಸರ್ಸೈಸ್ ಅಂದ್ರೆ ವಾಕಿಂಗ್ ಮಾಡೋದು ಅಥವಾ ಯಾವ್ದಾದ್ರು ಬೇರೆ ಆಕ್ಟಿವಿಟಿ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ. 1 ಮಂತ್ ಮಾತ್ರ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ವೆಯ್ಟ್ ಲಾಸ್ ಆಗೋ ತರ ಅನ್ಸಲ್ಲ. ಯಾಕಂದ್ರೆ ನಾವು ತಗೊಳ್ತಾರ ಫುಡ್ ಎಲ್ಲಾನು ನಮ್ ಬಾಡಿಗೆ ಸೆಟ್ ಆಗ್ಬೇಕು. ಸೆಟ್ ಆದ್ಮೇಲೆ ಅದು ವೆಯ್ಟ್ ಲಾಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆರಾಮಾಗಿ ಸ್ಟಾರ್ಟಿಂಗ್ 1-2-3 kg ವೆಯ್ಟ್ ಕಡಿಮೆ ಆಗೋವರ್ಗು ಕಷ್ಟ. ಆದ್ಮೇಲೆ ನಾವು ಅದನ್ನೇ ಫಾಲೋ ಮಾಡ್ಕೊಂಡ್ ಬಂದ್ರೆ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆ ನಾನು ತುಂಬಾ ದಪ್ಪ ಇದೆ, ಈಗ ನೀವು ನಮ್ನ ಅಬ್ಸರ್ವ್ ಮಾಡ್ತಾ ಇರ್ಬೋದು. 2 kg ಅಷ್ಟು ನಾನು ಕಡಿಮೆ ಆಗಿದ್ದೀನಿ. ನೋಡೋಣ, ನೆಕ್ಸ್ಟ್ ನಾನು ಯಾವ್ದಾದ್ರು ಬ್ಲಾಗ್ ಅಲ್ಲಿ ನಾನು ವೆಯ್ಟ್ ಲಾಸ್ ಜರ್ನಿನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನ ಇವಾಗ ಏನ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಮತ್ತೆ ಇದು ಗೋಧಿನ ತಗೊಂಡ್ ಬಂದಿದ್ದೀನಿ. ಗೋಧಿ, ಇದ್ರ ಜೊತೆಗೆ ಮೆಂತೆ ಬೇಕಿತ್ತು ನನ್ಗೆ, ಮೆಂತೆ ಮುದ್ದೆ ಮಾಡ್ಲಿಕ್ಕೆ ಅಂದ್ಬಿಟ್ಟು ಇವೆಲ್ಲ ತಂದಿರೋದು. ಇದನ್ನೆಲ್ಲ ಮಾಮೂಲಿಯಾಗಿ ಬಾಣ್ತಿಯರ್ಗೆ ಕೊಡ್ತಾರೆ. ಬಾಣ್ತಿ ಟೈಮಲ್ಲಿ ಜಾಸ್ತಿ ಕೊಡ್ತಾರೆ, ಅವಾಗೆಲ್ಲ ನಾವು ತಿನ್ಲಿಕ್ಕೆ ಆಗಲ್ಲ, ಬಿಸಾಕ್ ಬಿಡ್ತೀವಿ. ಇವಾಗ ನಾನು ವೆಯ್ಟ್ ಲಾಸ್ ಮಾಡೋದ್ರಿಂದ ಆ ಫುಡ್ ಆಡ್ ಮಾಡ್ಕೊಂಡಿದೀನಿ. ಅದಕ್ಕಾಗಿ ಬರೀ ನಾನು 1 kg ತಂದಿದ್ದೀನಿ. ಗೋಧಿ, ಆಮೇಲೆ ಉದ್ದಿನ ಕಾಳು ಬರುತ್ತಲ್ಲ ಅದೆಲ್ಲ ಅರ್ಧ kg. ಅಕ್ಕಿನೂ ಅಷ್ಟೇ, ಅಕ್ಕಿನ 1 kg ತಗೋಬೇಕು, ಇಲ್ಲ ಅರ್ಧ kg ತಗೊಬೇಕು. ಮೆಂತೆ ಮಾತ್ರ ಜಾಸ್ತಿ ತಗೋಬೇಕಾಗತ್ತೆ, ತುಂಬಾ ಚೆನ್ನಾಗ್ ಬರುತ್ತೆ ಮುದ್ದೆ ಮಾಡ್ಕೊಂಡು ತಿಂದ್ರೆ. ಅದು ತುಂಬಾ ದೇಹಕ್ಕೆ ಶಕ್ತಿನೂ ಕೊಡುತ್ತೆ, ಹಾಗಾಗಿ ಅದನ್ನ ತಗೊಂಡ್ ಬಂದಿದ್ದೀನಿ. ಇನ್ನ ಸ್ವಲ್ಪ ಹೆಸರು ಕಾಳು ಬೇಕಿತ್ತು, ಅದು. ಇನ್ನ ಕಡ್ಲೆ ಕಾಳು, ಇದು ಬಂದು ಉದ್ದಿನ ಕಾಳು, ಅದೇ ಮೆಂತೆ ಮುದ್ದೆ ಮಾಡ್ಲಿಕ್ಕೆ ಅಂತ ಹೇಳಿದ್ನಲ್ಲ ಅದಕ್ಕೆ ತಂದಿರೋ ಅಂತದ್ದು.
ಇನ್ನ ಒಂದು ಹಾಲ್ ಪೌಡರ್ನ ತಂದಿದ್ದೀನಿ, ನೋಡೋಣ ಅಂತ ಹೇಳ್ಬಿಟ್ಟು ಸೆಟ್ ಆಗಿದ್ರೆ ಕಂಟಿನ್ಯೂ ಮಾಡೋಣ ಅಂತೇಳಿ ಒಂದು ಹಾಲ್ ಪೌಡರ್ನ ತಗೊಂಡ್ ಬಂದಿದ್ದೀನಿ. ಇವೆಲ್ಲ ಬಂದು ಸ್ಪೈಸಸ್, ಇದೆಲ್ಲ ಸ್ಪೈಸಸ್. ಇನ್ನ ನಮ್ಮ ಹುಡುಗರು ಇವೆರಡು ತಗೊಂಡಿದ್ದಾರೆ. ಇದೆಲ್ಲ ತುಂಬಾ ಕಡಿಮೆನೆ ತರೋದು, ಜಾಸ್ತಿ ತರೋದಿಲ್ಲ, ಹಾಗಾಗಿ ಚಿಕ್ಕ ಚಿಕ್ಕ ಪ್ಯಾಕೆಟ್ ತಗೊಂಡಿದ್ದೀನಿ. ಇನ್ನ ಒಂದು ಬ್ರಷ್, ಇದು ಬಂದು ಈರುಳ್ಳಿಕಾಯಿ ಉಪ್ಪಿನಕಾಯಿ. ನಾನು ಹಪ್ಳ ತರ್ತೀನಲ್ಲ ಅಲ್ಲೇನೆ ತಗೊಂಡ್ ಬಂದದ್ದು, ಚೆನ್ನಾಗ್ ಮಾಡ್ತಾರೆ ನೋಡಿ. ಈ ತರ ಇದೆ, ಸ್ಮೆಲ್ ನೋಡ್ತಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ, ನಮ್ಮ ಹುಡುಗರ್ಗೆ, ನನ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದೊಂದು ತಂದಿದ್ದೀನಿ. ಮುಂಚೆ ಮನೇಲಿ ಮಾಡಿ ಖಾಲಿ ಆಯ್ತು. ಮ್ಯಾಂಗೋ ಉಪ್ಪಿನಕಾಯಿನೂ ನಾನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಅದ್ರಲ್ಲೂ ನೋಡಿರ್ಬೋದು ನೀವು. ಅದು ಆಲ್ಮೋಸ್ಟ್ ಖಾಲಿಯಾಗಿ ಬಂತು. ನಾ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡಿದೀನಿ, ಅದು ಖಾಲಿ ಆಯ್ತು. ಬಟ್ ಅದು ವಿಡಿಯೋ ಮಾಡಿಲ್ಲ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ವಿಡಿಯೋ ತೋರಿಸ್ತೀನಿ ನಿಮ್ಗೆ. ಹಾಗಾಗಿ ಈಗ ಇದೊಂದು ತಂದಿದ್ದೀನಿ. ಇದ್ರ ಜೊತೆಗೆ ಪಾಸ್ತಾ ಬೇಕಿತ್ತು, ಇದೊಂದು ಪಾಸ್ತಾ. ಆಮೇಲೆ ಒಂದು 5 ಕಿಲೋ ರೈಸ್, ಮತ್ತೆ ಶಾವ್ಗೆ, ಮತ್ತೆ ಮಖಾನ ತಂದಿದ್ದೀನಿ. ಅಂಡ್ ಸ್ನ್ಯಾಕ್ಸ್ ಹುಡುಗರ್ಗೆ ಇದು, ಮತ್ತೆ ಬಿಸ್ಕೆಟು, ಮತ್ತೆ ಬಾಳೆಕಾಯಿ ಚಿಪ್ಸ್ ತಗೊಂಡಿದ್ದಾರೆ. ಇದು ಅಷ್ಟೇ ಸ್ಪೈಸಸ್. ಅಂಡ್ ಇದು ಬಂದು ಸರ್ಫು, ಮೇನು ಇದು ಖಾಲಿ ಆಗ್ಬಿಟ್ಟಿತ್ತು, ಹಾಗಾಗಿ ಇದಕ್ಕೆ ಒಂದು ಲಿಕ್ವಿಡ್ ಫ್ರೀ ಆಗಿ ಕೊಟ್ಟಿದ್ದಾರೆ. ತಗೊಂಡ್ ಬಂದಿದ್ದೀನಿ. ಮ್ಯಾಂಗೋ ಫ್ಲೇವರ್ ಇರೋ ಯೋಗರ್ಟ್ ತಂದಿದ್ದೀನಿ. ಇನ್ನ ಮಶ್ರೂಮ್ ಬೇಕಿತ್ತು, 2 ಪ್ಯಾಕೆಟ್ ತಗೊಂಡಿದ್ದೀನಿ. ಅಂಡ್ ಸೋಪು ಇದೊಂದು 3 ತಂದಿದ್ದೀನಿ. ಅಂಡ್ ಆಯಿಲ್ ಬೇಕಿತ್ತು, ಆಯಿಲು. ಮತ್ತೆ ಓಟ್ಸ್ ಖಾಲಿ ಆಗಿತ್ತು, ಹಾಗಾಗಿ ಓಟ್ಸ್ ತಗೊಂಡಿದ್ದೀನಿ. ಅಂಡ್ ಹಲ್ದಿ. ಇನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗ್ಬಿಟ್ಟಿದೆ ಮನೇಲಿ ಮಾಡಿರೋದು, ಹಾಗಾಗಿ ಇದೊಂದು ತಗೊಂಡ್ ಬಂದಿದ್ದೀನಿ. ಅವಲಕ್ಕಿ ಬೇಕಿತ್ತು. ಮತ್ತೆ ಮಾಮೂಲಿ ಸಾಲ್ಟು, ಅದಾದ್ಮೇಲೆ ಕಡಲೆ ಬೀಜ, ಶುಗರು, ಕಡಲೆ ಬೀಜ, ಮತ್ತೆ ದಾಲು ಅಂಡ್ ಮೂಂಗ್ ದಾಲು, ಇಷ್ಟು ತಂದಿದ್ದೀನಿ. ಮತ್ತೆ ಇದ್ರ ಜೊತೆಗೆ ಕ್ಲಾತ್ಸ್ ಬೇಕಿತ್ತು, ಹಾಗಾಗಿ ಕ್ಲಾತ್ಸ್ ತಂದಿದ್ದೀನಿ. ಇವಾಗ ಪನ್ನೀರ್ನ ತಗೊಂಡ್ ಬಂದಿದ್ದೀನಿ. ನಾ ಇಷ್ಟು ಇವತ್ತು ಶಾಪಿಂಗ್ ಮಾಡಿರೋದು 5,000 ರೂಪಾಯಿ ಖಾಲಿ ಆಯ್ತು. 5,000 ಆಯ್ತು ಇಷ್ಟಕ್ಕೆ. 2 months ಇಂದ ನಾನು ಶಾಪಿಂಗೇ ಮಾಡಿರ್ಲಿಲ್ಲ, ಹಾಗಾಗಿ ಇಷ್ಟು ಇವತ್ತು ತಂದಿರೋ ಅಂತದ್ದು. ಇನ್ನ ಇವಾಗ ಇವನ್ನೆಲ್ಲ ತೆಗ್ದಿಟ್ಬಿಟ್ಟು ಸಾರು ಸ್ವಲ್ಪ ಒಗ್ಗರಣೆ ಮಾಡ್ಬೇಕು. ಅದನ್ನ ಒಗ್ಗರಣೆ ಮಾಡ್ಕೊಂಡು 1-2 ಚಪಾತಿನ ಮಾಡ್ಕೋಬೇಕು. ಚಪಾತಿ ಮಾಡ್ಕೊಂಡು ಇವತ್ತು ಊಟ ಮಾಡ್ಬೇಕು. ಇನ್ನ ಇವತ್ತಿನ ಬ್ಲಾಗ್ ಹಿಂಗಿತ್ತು. ಇನ್ನ ಇಷ್ಟನ್ನ ತಗೊಂಡ್ ಬಂದಿದ್ನಲ್ಲ, ಇದನ್ನ ಇವಾಗ ಎತ್ತಿಟ್ಕೊಂಡ್ಬಿಡೋಣ ಅಂತ ಹೇಳಿ ಮೊದ್ಲಿಗೆ ನಾನು ಸರ್ಪ್ನ ನನ್ಗೆ ಎಷ್ಟು ಬೇಕು ಅಷ್ಟು ಒಂದು ಬಾಕ್ಸ್ಗೆ ಹಾಕಿಡ್ತಾ ಇದ್ದೀನಿ. ಇದು ಬಂದು 3 kg ಅಷ್ಟು ಇದೆ ಸರ್ಪ್ ಪ್ಯಾಕೆಟ್. ಮೊದ್ಲೆಲ್ಲ ಕೆಜಿ ಲೆಕ್ಕದಲ್ಲಿ ಸಿಂಗಲ್ ಪ್ಯಾಕೆಟ್ ಬರೋದು, ಇವಾಗ ಒಂದೇ ಪ್ಯಾಕಲ್ಲಿ 3 kg ಅಷ್ಟು ಸರ್ಪ್ ಬಂದಿತ್ತು. ಹಾಗಾಗಿ ನನ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ಮಾತ್ರ ಬಾಕ್ಸಿಗೆ ಹಾಕಿಟ್ಬಿಟ್ಟು ಇನ್ ಮಿಕ್ಕಿದನ್ನ ಎತ್ತಿ ಇಡ್ತಾ ಇದ್ದೀನಿ. ನನ್ ಮಗನು ಕೂಡ ಹೆಲ್ಪ್ ಮಾಡ್ತಾ ಇದ್ದ, ಹಾಗೆ ತರುಣನು ಕೂಡ ಹೆಲ್ಪ್ ಮಾಡ್ತಾ ಇದ್ದ. ಈ ತರ ಒಂದ್ ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೆ ಹೆಲ್ಪ್ ಮಾಡ್ತಾರೆ, ಬೇಗನೆ ಕೆಲಸ ಆಗುತ್ತೆ. ಯಾಕಂದ್ರೆ ನಂಗೆ ವಿಡಿಯೋ ಎಡಿಟಿಂಗ್ ಕೆಲಸ ಎಲ್ಲ ತುಂಬಾ ಇರುತ್ತಲ್ಲ, ಹಾಗಾಗಿ ಎಲ್ಲಾನು ಮಾಡ್ತಾ ಇರ್ತೀನಿ. ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಕೆಲಸ ಇದ್ದಾಗ ಅವಾಗ ಬಂದು ಹೆಲ್ಪ್ ಮಾಡ್ತಾರೆ ಸ್ವಲ್ಪ, ಹಾಗಾಗಿ ನನ್ಗೂ ಸ್ವಲ್ಪ ಈಸಿ ಆಗುತ್ತೆ. ಇನ್ನ ಇವಾಗ ತರಕಾರಿ ಎಲ್ಲಾನು ಹಾಗೇನೆ ಕವರ್ಗೆ ಹಾಕಿ ಇಡ್ತಾ ಇದ್ದೀನಿ. ನಮ್ಮನೇಲಿ ತರಕಾರಿ ಎಲ್ಲಾನು ಸಪ್ರೇಟ್ ಆಗಿ ಹಾಕಿಡೋದಕ್ಕೆ ನಾನು ಯಾವುದೇ ಬಾಕ್ಸ್ ಏನೂ ಆರ್ಡರ್ ಮಾಡ್ಕೊಂಡಿಲ್ಲ. ಯಾಕಂತಂದ್ರೆ
ಇವಾಗೆಲ್ಲ ಅದು ಬೇಡ ಅಂತೇಳಿ ಮಾಮೂಲಿಯಾಗಿ ನಾನು ಕವರಲ್ಲೇನೆ ಹಾಕಿ ಇಟ್ಬಿಡ್ತೀನಿ. ಇವಾಗೆಲ್ಲ ಫ್ರಿಜ್ಗೆ ಬಾಕ್ಸಸ್ ಎಲ್ಲ ಬಂದಿದೆ ನೋಡಿ, ಎಲ್ರ ಮನೇಲಿ ಇರುತ್ತಲ್ಲ ಆ ತರ ಎಲ್ಲ ಏನು ತಗೊಳಕ್ ಹೋಗಿಲ್ಲ ನಾನು. ಕವರ್ಗೆ ಹಾಕಿಡೋಣ ಅಂತೇಳಿ ಅದ್ರಲ್ಲೇ ಇಟ್ಕೊಳ್ತೀನಿ, ಅದ್ರಲ್ಲೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಆವಾಗ್ಲೇ ಹೇಳ್ದಂಗೆ ದಾಲ್ ಪಪ್ಪು ಮಾಡ್ಲಿಕ್ಕೆ ಬೇಯಕ್ಕೆ ಇಟ್ಟಿದ್ನಲ್ಲ, ಅದಕ್ಕೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದೀನಿ. ಮಾಮೂಲಿಯಾಗಿ ಸಿಂಪಲ್ ಒಗ್ಗರಣೆ, ಸಾಸಿವೆ, ಬೆಳ್ಳುಳ್ಳಿ ಮತ್ತೆ ಒಣಮೆಣಸಿನ್ಕಾಯಿ, ಹಾಗೆ ಅಚ್ಚ ಖಾರದ ಪುಡಿ ಇಷ್ಟ ಹಾಕಿದ್ರೆ ಒಗ್ಗರಣೆ ಮುಗಿಯುತ್ತೆ. ಇದಕ್ಕೆ ಕರ್ಬೇವಿನ ಸೊಪ್ಪು ಬೇಕಿದ್ರೆ ಹಾಕೋಬಹುದು, ಇಲ್ಲಾಂತಂದ್ರೆ ಆಪ್ಷನಲ್. ಯಾಕಂದ್ರೆ ನಾವು ಪಾಲಕ್ ಸೊಪ್ಪೆಲ್ಲ ಹಾಕಿರ್ತೀವಲ್ಲ ಮೊದ್ಲೇನೆ, ಅದೇನ್ ಹಾಕೋ ಅವಶ್ಯಕತೆ ಇರಲ್ಲ. ಇನ್ನ ಇವಾಗ ಅಡಿಗೆನೂ ಕೂಡ ಆಯ್ತು. ಇದ್ರ ಜೊತೆಗೆ ನಾನು ರೈಸ್ ಸ್ವಲ್ಪ ಚಪಾತಿನ ಮಾಡ್ಕೊಂಡಿದೀನಿ. ಇವಾಗ ಯಾವ್ದು ಮುಂಚೆ ಖಾಲಿ ಆಗಿತ್ತು ನೋಡಿ, ಅರ್ಧ ಯಾವ್ಯಾವ ಪ್ಯಾಕೆಟ್ ಅಲ್ಲಿ ಯೂಸ್ ಇತ್ತು ಅಂತ ನೋಡ್ಬಿಟ್ಟು ಅದನ್ನೆಲ್ಲ ತೆಗೆದ್ಬಿಟ್ಟು ಇನ್ನ ಇವಾಗ ತಂದಿರೋದನ್ನೆಲ್ಲಾನು ಫಸ್ಟ್ ಗೆ ಇಡ್ತಾ ಇದ್ದೀನಿ. ಇದನ್ನ ಅರ್ಧ ಪ್ಯಾಕೆಟ್ ಇರುತ್ತೆ ನೋಡಿ, ಅದನ್ನ ಮೇಲ್ಗಡೆ ಇಟ್ಕೊಂಡ್ರೆ ಸಿಗುತ್ತೆ ಕೈಗೆ ಅಂತೇಳಿ, ಇಲ್ಲಾಂದ್ರೆ ಹುಳ ಬಿದ್ಬಿಡುತ್ತೆ ಅಂತ ಆತರ ಮಾಡ್ಕೊಂಡು ಜೋಡಿಸ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲಾನು ಫ್ರಿಜ್ ಅಲ್ಲಿ ಇಟ್ಕೊಂಡಿದ್ದಾಯ್ತು. ಇನ್ನು ಈ ಕಡೆ ಇದು ಗ್ರಾಸರೀಸ್ ಎಲ್ಲ ಇರುತ್ತಲ್ಲ, ಅದು ಇಟ್ಟು ಉಳ್ದಿರೋದನ್ನ ವಾಪಸ್ ತೆತ್ತಿಟ್ಟು ಇನ್ನ ಹೊಸ್ದಾಗಿರೋದನ್ನ ಒಳಗಡೆ ಜೋಡಿಸ್ತಾ ಇದ್ದೀನಿ. ಯಾವಾಗ್ಲೂ ಇದೇ ತರ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಸುಮ್ನೆ ಹುಳ ಬೀಳುತ್ತೆ. ಸೋಯಾಬೀನ್ ಎಲ್ಲಿಂದ ಇಷ್ಟು ಪ್ಯಾಕೆಟ್ ತಂದಿದ್ದು? ಇನ್ನ ಈ ಕಡೆ ಕಬೋರ್ಡ್ ಅಲ್ಲೂ ಸ್ವಲ್ಪ ನಾನು ಗ್ರಾಸರಿನ ಇಟ್ಕೊಂಡಿದೀನಿ. ನಮ್ಮ ಮನೇಲಿ ಕಬೋರ್ಡ್ಸ್ ಎಲ್ಲ ಇಲ್ವಲ್ಲ, ಹಾಗಾಗಿ ಒಂದ್ ಚಿಕ್ಕ ಕಬೋರ್ಡ್ ನ ಇಟ್ಕೊಂಡು ಅದ್ರಲ್ಲಿ ಇಟ್ಕೊಂಡಿದೀನಿ. ಇನ್ನ ಇವತ್ತಿನ ಊಟ ಹೀಗಿತ್ತು ನೋಡಿ, ಸ್ವಲ್ಪ ಆಪಲ್, ಚಪಾತಿ, ಅದ್ರ ಜೊತೆಗೆ ದಾಲು ಮತ್ತೆ ಸ್ವಲ್ಪ ರೈಸ್, ಸ್ವಲ್ಪ ಪಿಕಲ್ ತಂದಿದ್ನಲ್ಲ ಅದು ಚೆನ್ನಾಗಿರುತ್ತೆ. ಈ ದಾಲ್ ಪಪ್ಪು ಸಾಂಬಾರ್ಗೆ ಉಪ್ಪಿನಕಾಯಿ ಎಲ್ಲ ಇದ್ರೆ ಅಂತ ಹೇಳಿ ಇದನ್ನ ನಾನು ಸ್ವಲ್ಪ ಇವತ್ತು ಟೇಸ್ಟ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ನಾನು ಡಯಟ್ ಅಲ್ಲಿ ಇರೋದ್ರಿಂದ ಇದನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ರೇರ್, ಡೈಲಿ ಯೂಸ್ ಮಾಡಲ್ಲ, ರೇರ್ ಆಗಿ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಅಂತ ಹೇಳಿ. ಇನ್ನ ನಾನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಇವಾಗ ಆರ್ಡರ್ ಬಂದಿತ್ತಲ್ಲ, ಇದು ಸ್ಕ್ರಾಚ್ ಬೈಟ್ ಮಾಪಿಂಗು, ಅದನ್ನ ಒಂದ್ಸಲ ನಿಮ್ ಜೊತೆ ಹಾಗೆ ಸುಮ್ನೆ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ತರ ಇರುತ್ತೆ, ಸ್ವಲ್ಪ ಇದು ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಮತ್ತೆ ಫಿನಿಶಿಂಗ್ ಕೂಡ ಎಲ್ಲಾನು ಚೆನ್ನಾಗಿ ಬಂದಿರುತ್ತೆ. ಸ್ವಲ್ಪ ರೇಟು ಜಾಸ್ತಿ, ಅದಕ್ಕೆ ಕಂಪೇರ್ ಮಾಡಿದ್ರದಕ್ಕೆ ಒಂದು 600 ರುಪೀಸ್ ರೇಟ್ ಜಾಸ್ತಿ. ನಾನು ಚೆನ್ನಾಗಿ ಯೂಸ್ ಆಗುತ್ತಲ್ಲ ಬಿಡು ಅಂತ ಹೇಳಿ ತಗೊಂಡಿದ್ದೀನಿ. ಹಾಗೇನೆ ನೀಟಾಗೂ ಕೂಡ ಕ್ಲೀನ್ ಆಗುತ್ತೆ, ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನೆಲ್ ನ ಇನ್ನೂ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.